ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ರಾಜ್ಯ ಸರ್ಕಾರದ ವಿರುದ್ಧ ಕೆರಳಿದ್ದೇಕೆ ಪ್ರೈವೇಟ್ ಸ್ಕೂಲ್ಸ್? ಶಾಲೆ ಆರಂಭವಾಗೋ ಹೊತ್ತಲ್ಲೇ ಬೀದಿಗಿಳಿದಿದ್ದೇಕೆ ಪೇರೆಂಟ್ಸ್? ಸ್ವಪಕ್ಷದ ಹಿರಿಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದೇಕೆ ಸಿದ್ದರಾಮಯ್ಯ? ಗುಬ್ಬಿ ಶ್ರೀನಿವಾಸ್ ಜೆಡಿಎಸ್ನಲ್ಲೇ ಉಳಿತಾರಾ, ಕೈ ಹಿಡಿತಾರಾ? ಶಾಲಾರಂಭಕ್ಕೆ ರೂಪ್ಸಾ ರೆಡ್ ಸಿಗ್ನಲ್ ತೋರಿದ್ದೇಕೆ? ಖಾಸಗಿ ಶಾಲೆಗಳ ದರ್ಬಾರ್ಗೆ ಪೋಷಕರ ವಿರೋಧ ಹೇಗಿದೆ? ಜನವರಿ 1ರಿಂದ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಆರಂಭವಾಗಲ್ವಾ? ನೋಡೋಣ ಶಾಲೆ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಶಾಲೆಗಳ ಆರಂಭಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ತೋರಿಸಿದ್ರೆ ರೂಪ್ಸಾ ಶಾಲೆಗಳ ಆರಂಭಕ್ಕೆ ರೆಡ್ ಸಿಗ್ನಲ್ ತೋರಿಸಿದೆ. ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ರೂಪ್ಸಾ ಪಟ್ಟು ಹಿಡಿದಿದ್ದು, ಬೇಡಿಕೆ ಈಡೇರಿಸದಿದ್ದರೆ ಶಾಲೆ ಆರಂಭಿಸೋದಿಲ್ಲ ಅಂತ ಹೇಳಿದೆ. ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದೆ. ಖಾಸಗಿ ಶಾಲೆಗಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸದ ಹಿನ್ನೆಲೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡುವುದಕ್ಕೆ ರೂಪ್ಸಾ ನಿರ್ಧಾರ ಮಾಡಿದೆ. ಈಗಾಗಲೇ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ರೂಪ್ಸಾ ಮನವಿ ಮಾಡಿತ್ತು. ಅಲ್ಲದೆ ಡಿಸೆಂಬರ್ 10ರವರೆಗೂ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿತ್ತು. ಇದೀಗ ಅಂತಿಮವಾಗಿ ಬಂದ್ಗೆ ನಿರ್ಧಾರ ಮಾಡಿದ್ದು, ಸುಮಾರು 10,000 ಶಾಲೆ ಮುಚ್ಚಿ ಪ್ರತಿಭಟನೆಗೆ ತೀರ್ಮಾನಿಸಿದೆ. ಖಾಸಗಿ ಶಾಲೆ ಬಂದ್ನಿಂದ ಲಕ್ಷಾಂತರ ಮಕ್ಕಳಿಗೆ ತೊಂದರೆಯಾಗಲಿದೆ. ಶಾಲಾ ಕಟ್ಟಡಗಳ ಸುರಕ್ಷತಾ ಪ್ರಮಾಣ ಪತ್ರದ ಅಗತ್ಯ ಕುರಿತು ಸುತ್ತೋಲೆ ಮರುಪರಿಶೀಲನೆಗೆ ರೂಪ್ಸಾ ಒತ್ತಾಯಿಸಿದೆ. 5,000 ಶಾಲೆಗಳ ನೋಂದಣಿಗೆ ಸಲ್ಲಿಸಿದ ಅರ್ಜಿಗಳನ್ನು ಏಕಕಾಲಕ್ಕೆ ವಿಲೇವಾರಿ ಮಾಡಬೇಕು. 124 ಶಾಲೆಗಳ ಮುಚ್ಚುವ ಆಲೋಚನೆ ನಿರ್ಧಾರ ಹಿಂಪಡಿಬೇಕು. 25 ವರ್ಷಗಳಿಂದ ಅನುದಾನಕ್ಕೆ ಒಳಪಡದೇ ಇದ್ದ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು. ಸಂಕಷ್ಟದಲ್ಲಿರುವ ಶಿಕ್ಷಕರಿಗೆ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ಶಾಲಾ ಬಂದ್ಗೆ ರೂಪ್ಸಾ ನಿರ್ಧರಿಸಿದೆ. ಖಾಸಗಿ ಶಾಲೆಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಂತೆ ಕಾಣ್ತಿದ್ದು, ದಾಖಲಾತಿ ಕಡ್ಡಾಯ ಮಾಡಿ ಪರೋಕ್ಷವಾಗಿ ಶುಲ್ಕ ವಸೂಲಾತಿಗೂ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಶಾಲೆ ಆರಂಭದ ನಿರ್ಧಾರದ ಬೆನ್ನಲ್ಲೇ ಪೋಷಕರು ಸಿಡಿದೆದ್ದಿದ್ದಾರೆ. ಖಾಸಗಿ ಶಾಲೆಗಳ ಫೀಸ್ ಟಾರ್ಚರ್ ವಿರೋಧಿಸಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿಂದೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿದ ಪೋಷಕರು ಮನವಿ ಸಲ್ಲಿಸಿದ್ರು. ಅಲ್ಲದೆ ಮನವಿ ಸ್ಪಂದಿಸದ ಹಿನ್ನೆಲೆ ಮತ್ತೆ ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡಪರ ಹೋರಾಟಗಾರರು, ರೈತರು, ಸಾರಿಗೆ ಸಿಬ್ಬಂದಿ ಬಳಿಕ ಪೋಷಕರ ಪ್ರೊಟೆಸ್ಟ್ ನಡೀತಾ ಇದೆ. ಖಾಸಗಿ ಶಾಲೆಗಳ ಶುಲ್ಕ ವಸೂಲಿ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದಾರೆ. ಆನ್ಲೈನ್ ಕ್ಲಾಸಸ್ ನಡೆಸಿ ಶಾಲೆಗಳು ಆರಂಭವಾಗದೇ ಇದ್ರೂ ಕೂಡ ಪೂರ್ಣ ಶುಲ್ಕ ಕಟ್ಟೋಕೆ ಒತ್ತಾಯಿಸ್ತಿವೆ ಅಂತ ಪೋಷಕರು ಆರೋಪಿಸಿದ್ದು, ಖಾಸಗಿ ಶಾಲೆಗಳ ವಿರುದ್ಧ ದೂರು ನೀಡಿದ್ರು ಇನ್ನೂ ಕೈಗೊಂಡಿಲ್ವಂತೆ. ಹೀಗಾಗಿ ಪೋಷಕರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಫೀಸ್ ಕಟ್ಟೋಕೆ ಒತ್ತಾಯಿಸಿದ್ರೆ ದೂರು ನೀಡುವಂತೆ ತಿಳಿಸಿದ ಶಿಕ್ಷಣ ಇಲಾಖೆ ಸಹಾಯವಾಣಿ ಆರಂಭಿಸಿದ ಬಿಲ್ಡಪ್ ತೆಗೆದುಕೊಂಡಿತ್ತು. ಸಹಾಯವಾಣಿಗೆ 1000 ಗಟ್ಟಲೆ ದೂರು ಬಂದರೂ ಈವರೆಗೂ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಇನ್ನೂ ಫೈನಲ್ ಆಗೇ ಇಲ್ಲ. ಹೀಗಿದ್ರೂ ಶಿಕ್ಷಣ ಇಲಾಖೆ ಆದೇಶವನ್ನು ಬಂಡವಾಳ ಮಾಡಿಕೊಂಡ ಶಾಲೆಗಳು ಶಾಲೆಯನ್ನ ತೆರೆಯದಿದ್ರೂ ಕಳೆದ ವರ್ಷದಷ್ಟೇ ಶುಲ್ಕ ಕಟ್ಟೋಕೆ ಒತ್ತಡ ಹೇರ್ತಿವೆ. ಅಲ್ಲದೆ 2ನೇ ಹಂತದ ಶುಲ್ಕ ಪಾವತಿಸದೇ ಇರೋರಿಗೆ ಆನ್ಲೈನ್ ಶಿಕ್ಷಣವೇ ನೀಡುತ್ತಿಲ್ಲ. ಜನವರಿ 1ರಿಂದ ವಿದ್ಯಾಗಮ ತರಗತಿಗಳು ಆರಂಭವಾಗ್ತಿದ್ದು, ವಿದ್ಯಾಗಮ ಪಾಠಕ್ಕೂ ರಾಜ್ಯ ಸರ್ಕಾರ ನಿಯಮ ಪ್ರಕಟಿಸಿದೆ. ಒಬ್ಬ ವಿದ್ಯಾರ್ಥಿಗೆ ವಾರದಲ್ಲಿ 3 ದಿನ ಮಾತ್ರ ತರಗತಿ ಇರಲಿದ್ದು, 3 ಶಿಫ್ಟ್ ರೀತಿಯಲ್ಲಿ ವಿದ್ಯಾಗಮ ಕ್ಲಾಸ್ ನಡೆಯಬೇಕಿದೆ. ದಿನಕ್ಕೆ 3 ಗಂಟೆ ಮಾತ್ರ ವಿದ್ಯಾಗಮ ತರಗತಿ ನಡೆಸೋಕೆ ಸೂಚನೆ ನೀಡಿದ್ದು, ವಿದ್ಯಾಗಮಕ್ಕೆ ಬರುವ ಮಕ್ಕಳಿಗೆ ಊಟ ವಿತರಣೆ ಮಾಡುವಂತಿಲ್ಲ. ಜೊತೆಗೆ ವಿದ್ಯಾಗಮಕ್ಕೆ ಬರುವಂತೆ ಮಕ್ಕಳಿಗೆ ಒತ್ತಡ ಹಾಕುವಂತಿಲ್ಲ. ಮಕ್ಕಳಿಗೆ ಬೇಕಾದ ರೇಷನ್ ಮನೆಗೆ ಕೊಟ್ಟು ಕಳಿಸಬೇಕಿದೆ. ಜನವರಿ 1ರಿಂದ ಶಾಲೆ ಆರಂಭವಾದರೂ ಪೂರ್ತಿ ಪ್ರಮಾಣದಲ್ಲಿ ಓಪನ್ ಆಗುವುದು ಅನುಮಾನ ಆಗಿದೆ. ಶಾಲೆಗಳನ್ನು ಆರಂಭಿಸುವ ಅಧಿಕಾರ ಆಯಾ ಶಾಲೆಗೆ ಬಿಟ್ಟಿದ್ದು, ಶಾಲೆಯ ಹೆಡ್ ಮಾಸ್ಟರ್ ಹಾಗೂ ಬಿಪಿಒಗಳು ತೀರ್ಮಾನಿಸಬೇಕಾಗಿದೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಭೀತಿಯ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳಲಿದ್ದು, ಶಾಲೆಗಳು ಆರಂಭದ ನಂತರ ಹಾಜರಾತಿ ಕಡ್ಡಾಯವಲ್ಲ. ಇನ್ನು ಫೀಸ್ ಪಡೆಯುವ ವಿಚಾರಕ್ಕೆ ಸಂಬಂಧಿಸಿ ಪ್ರಸ್ತಾವನೆ ಸಲ್ಲಿಸೋಕೆ ಸೂಚಿಸಿದ್ದು, ನಂತರ ಸರ್ಕಾರವೇ ನಿಗದಿ ಮಾಡಲಿದೆ. ಶಾಲೆ ಆರಂಭವಾದರೆ ಒಬ್ಬ ವಿದ್ಯಾರ್ಥಿಗೆ ವಾರಕ್ಕೆ 3 ದಿನ ಮಾತ್ರ ತರಗತಿ ಇರಲಿವೆ. ಬೆಳ್ಳಂಬೆಳಗ್ಗೆ ಶಾಲೆ ಆರಂಭಿಸುವಂತೆ ಶಿಕ್ಷಣ ಇಲಾಖೆ ಸೂಚಿಸಿದ್ದು, ಮಧ್ಯಾಹ್ನದವರೆಗೂ ಮಾತ್ರ ತರಗತಿ ನಡೆಸುವಂತೆ ಆದೇಶ ನೀಡಿದೆ. ಬೆಳ್ಳಂಬೆಳಗ್ಗೆ ವಾತಾವರಣ ತಂಪಾಗಿರುವುದರಿಂದ ಮಕ್ಕಳು ಶೀತಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೊಂಚ ವಿಳಂಬವಾಗಿ ಶಾಲೆಗಳ ಆರಂಭಕ್ಕೆ ಶಿಕ್ಷಣ ಇಲಾಖೆ ತಿಳಿಸಿದ್ದು, ಬೆಳಗ್ಗೆ 8 ಅಥವಾ 9 ಗಂಟೆ ನಂತರ ಶಾಲೆಗಳು ಆರಂಭವಾಗಲಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಆಂತರಿಕ ಅಸಮಾಧಾನ ಭುಗಿಲೆದ್ದಿದ್ದು ಯಾಕೆ? ಡಿಕೆಶಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಅಂದಿದ್ಯಾರು? 10,000ಕ್ಕೆ ₹1 ಪರಿಹಾರ ಪಡೆದಿದ್ದು ಹೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ.
ಕಾಂಗ್ರೆಸ್ನಲ್ಲಿ ಮತ್ತೆ ಆಂತರಿಕ ಅಸಮಾಧಾನ ಭುಗಿಲೆದಿದೆ. ಕೈ ನಾಯಕರ ಕೆಂಗಣ್ಣಿಗೆ ಸಿದ್ದರಾಮಯ್ಯ ಗುರಿಯಾಗಿದ್ದು, ಎಸಿಸಿ ವರಿಷ್ಠರಿಗೆ ಹೈಕಮಾಂಡ್ ನಾಯಕರಿಗೆ ಮೌಖಿಕವಾಗಿ ದೂರು ನೀಡಿದ್ದಾರೆ. ಹಿರಿಯ ನಾಯಕರೆಲ್ಲ ತಮ್ಮ ತಮ್ಮ ಸೋಲಿಗೆ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನೇ ಹೊಣೆ ಮಾಡ್ತಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ ವೇಳೆ ಹಿರಿಯ ನಾಯಕರಿಂದ ಇಂಥ ಮಾತುಗಳು ಬೇಕಿರಲಿಲ್ಲ. ಇದರಿಂದ ಕಾರ್ಯಕರ್ತರ ಉತ್ಸಾಹ ಮತ್ತಷ್ಟು ಕುಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಸಭೆ ಆಯೋಜಿಸಲಾಗಿತ್ತು. ಒಟ್ಟು 32 ಮಂದಿ ಬಿಜೆಪಿ ರಾಜ್ಯ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜೇಂದ್ರ, ಸಂಸದೆ ಶೋಭಾ ಕರಂದ್ಲಾಜೆ, ಅರವಿಂದ ಲಿಂಬಾವಳಿ, ತೇಜಸ್ವಿ ಸೂರ್ಯ, ಎನ್ ರವಿಕುಮಾರ್, ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರೇ ಸೋಲಿಸಿದ್ರು ಎಂದು ಹೇಳುವ ಮೂಲಕ ಡಿಕೆಶಿಗೆ ಸಿದ್ದರಾಮಯ್ಯ ಅವರೇ ಟಾಂಗ್ ಕೊಟ್ಟಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅಲ್ಲದೆ ಅಧಿಕಾರ ಕಳೆದುಕೊಂಡಾಗ ಕಾಂಗ್ರೆಸ್ ಗಲಭೆ ಮಾಡುತ್ತಿದೆ ಅಂತ ಆರೋಪಿಸಿದ ಕಟೀಲ್ ಜನರ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು. ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 80%ಕ್ಕಿಂತಲೂ ಹೆಚ್ಚಿನ ಬಿಜೆಪಿ ಬೆಂಬಲಿತ ಸದಸ್ಯರು ಗೆಲ್ಲಲಿದ್ದಾರೆ ಎಂಬ ಭವಿಷ್ಯ ನುಡಿದರು. ಜನವರಿ 1ರಿಂದ ಶಾಲಾ ಕಾಲೇಜು ವಿದ್ಯಾಗಮ ಆರಂಭವಾಗ್ತಿರುವುದು ಅತ್ಯಂತ ಸದುದ್ದೇಶ, ಸದ್ಭಾವನೆಯಿಂದ ಕೈಗೊಂಡ ನಿರ್ಣಯ ಅಂತ ಸಚಿವ ಸುರೇಶ್ ಕುಮಾರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸರ್ಕಾರದ ನಿರ್ಧಾರ ಯಶಸ್ವಿಯಾಗಬೇಕು ಅಂದರೆ ಪೋಷಕರು, ಶಿಕ್ಷಕರು, ಶಾಲಾ ಅಭಿವೃದ್ಧಿ ಸಮಿತಿಗಳ ಸಮನ್ವಯ ಸಹಕಾರ ಅಗತ್ಯ. ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರು ಒಮ್ಮೆ ಯೋಚಿಸಬೇಕು, ಶಾಲೆಗಳಿಗೆ ಮಕ್ಕಳನ್ನ ಕಳಿಸಬೇಕು ಅಂತ ನನ್ನ ಆಗ್ರಹ ಅಂತ ಸಚಿವರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಹೊರೆಯಾಗದಂತೆ, ಕಲಿಕೆಗೂ ಯಾವ ಲೋಪವಾಗದಂತೆ ಪಠ್ಯಕ್ರಮ ರಚಿಸಿ 1 ವಾರದೊಳಗೆ ಪ್ರಕಟಿಸುತ್ತೀವಿ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ 2020ರ ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆ ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳುವಂತೆ ಈಗಲೂ ಕ್ರಮ ತೆಗೆದುಕೊಳ್ತೇವೆ. ಇದಕ್ಕಾಗಿ ಸರ್ಕಾರದ ವಿವಿಧ ಇಲಾಖೆಗಳ ಸಹಕಾರ ಇದೆ ಅಂತ ತಿಳಿಸಿದ್ದಾರೆ. ರೈತರ ಸಮಸ್ಯೆ ಸೌಹಾರ್ದಯುತವಾಗಿ ಬಗೆಹರಿಸೋಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಟೊಯೋಟೋ ಕೋಲಾರದ ವಿಸ್ಟ್ರಾಲ್ ಕಂಪನಿ ನೌಕರರ ಪ್ರತಿಭಟನೆ ಬಗ್ಗೆ ಉಲ್ಲೇಖಿಸಿರೋ ಸಿದ್ದರಾಮಯ್ಯ, ಕಾರ್ಮಿಕರನ್ನ ಕಳ್ಳರು, ದಾಂಧಲೆಕೋರರು, ದರೋಡೆಕೋರರು, ರಾಷ್ಟ್ರದ್ರೋಹಿಗಳು ಅಂತ ಬಿಂಬಿಸಿ ಪ್ರಕರಣ ದಾಖಲಿಸುತ್ತಿದ್ದಾರೆ, ಗೂಂಡಾಗಿರಿ ನಡೆಸುತ್ತಿದ್ದಾರೆಂದು ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮದ್ಯ ಸೇವಿಸುವ ಅಭ್ಯಾಸ ಹೊಂದಿದ್ದ ಡಿವೈಎಸ್ಪಿ ಲಕ್ಷ್ಮೀ ಬೆಳಗಾವಿ ಪೊಲೀಸ್ ತರಬೇತಿ ವೇಳೆ ಇದ್ದರೆ ಮಹಿಳಾ ಅಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ರಂತೆ. ಪೊಲೀಸ್ ಇಲಾಖೆಯ ಘನತೆಗೆ ಧಕ್ಕೆ ತಂದ ಹಿನ್ನೆಲೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಿ ಇತ್ತೀಚೆಗೆ ಪೊಲೀಸ್ ಇಲಾಖೆಗೆ ವರದಿ ಸಲ್ಲಿಸಲಾಗಿತ್ತು. ಇದೇ ವೇಳೆ ಸಿಐಡಿಯಿಂದ ಬೇರೆಡೆ ವರ್ಗಾವಣೆಗೆ ಲಕ್ಷ್ಮಿ ಬಯಸಿದ್ರಂತೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳು ಎರ್ರಾಬಿರಿ ಬಿಲ್ ಮಾಡಿದ್ರೆ ಶಾಕ್ ಆಗಿದೆ. ರೋಗಿ ಬಳಿ ಹಣ ಪಡೆದಿದ್ದಕ್ಕೆ ಅಪೋಲೋ ಆಸ್ಪತ್ರೆ ದಂಡ ಕಟ್ಟಿದೆ. ಬಿಬಿಎಂಪಿ ಆಯುಕ್ತರ ಸೂಚನೆ ಮೇರೆಗೆ ಮಾನವ ಹಕ್ಕುಗಳ ಹೋರಾಟಗಾರ ನರಸಿಂಹಮೂರ್ತಿ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಪಾಲಿಕೆ ಕೋಟದ ಅಡಿ ಚಿಕಿತ್ಸೆ ಪಡೆದ್ರು. ಆಸ್ಪತ್ರೆ ಸಿಬ್ಬಂದಿ 10,000 ರೂಪಾಯಿ ಪಡೆದಿದ್ರು. ಹೀಗಾಗಿ ಆಸ್ಪತ್ರೆ ವಿರುದ್ಧ ಪಾಲಿಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಬಳಿಕ ಕ್ಷಮಾಪಣೆ ಪತ್ರ ನೀಡಿದ ಆಸ್ಪತ್ರೆ 10,001 ರೂಪಾಯಿ ಪರಿಹಾರ ನೀಡಿದೆ. ಇಡೀ ವಿಶ್ವವನ್ನೇ ಕಾಡ್ತಿರೋ ಕೊರೋನಾ ವೈರಸ್ ಸ್ವಲ್ಪ ಯಾಮಾರಿದ್ರೆ ರಾಜ್ಯವನ್ನ ಮತ್ತೆ ಕಾಡಲಿದೆ. ಮುಂದಿನ 12 ದಿನಗಳು ಕರ್ನಾಟಕದ ಪಾಲಿಗೆ ನಿರ್ಣಾಯಕವಾಗಿದೆ. ಇಂದಿನಿಂದ ಜನವರಿ 2ನೇ ತಾರೀಕಿನವರೆಗೂ ಡೇಂಜರಸ್ ಪೀರಿಯಡ್ ಆಗಿದ್ದು, ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ವೀಕೆಂಡ್ ಮಸ್ತಿಯಿಂದ ಕಂಟಕ ಕಾದಿದೆ. ಡಿಸೆಂಬರ್ ಅಂತ್ಯದಲ್ಲಿ ಕೊರೋನಾ 2ನೇ ಅಲೆಯ ಭೀತಿ ಹೆಚ್ಚಾಗಿದ್ದು, ತಜ್ಞರು 12 ದಿನಗಳ ಡೆಡ್ಲೈನ್ ನೀಡಿದ್ದಾರೆ. ಮಾಜಿ ಶಾಸಕ ರಾಜಣ್ಣ ಮನೆಗೆ ಭೇಟಿ ನೀಡಿದ್ದೇಕೆ ಗುಬ್ಬಿ ಶ್ರೀನಿವಾಸ್? ಕೊಡವರ ಬಗೆಗಿನ ಹೇಳಿಕೆ ಬಗ್ಗೆ ಸಿದ್ದರಾಮಯ್ಯ ಕೊಟ್ಟ ಸ್ಪಷ್ಟನೆ ಏನು? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ ಹೇಗಿದೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಅತಿಯಾದ ಭರವಸೆಯಿಂದ ಎಚ್ಡಿಡಿ ತುಮಕೂರಿನಲ್ಲಿ ಸೋತರು ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಆದರೆ ಎಚ್ಡಿಡಿ ಸೋಲಿಗೆ ಒಳ ಒಪ್ಪಂದ ಆಗಿರಲಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸೋಕೆ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿದ್ದು ನಿಜ. ಹಾಗಂತ ನಾನು ಸಿದ್ದರಾಮಯ್ಯ ಅವರ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡ್ತಿಲ್ಲ, ಸತ್ಯ ಹೇಳ್ತಿದ್ದೇನೆ. ನಮ್ಮ ಲೀಡರ್ಸ್ ಬಗ್ಗೆ ಬೇಜಾರಿದೆ, ಹಾಗಂತ ಸಿದ್ದರಾಮಯ್ಯ ಪರ ಒಲವು ಇದೆ ಅಂತ ಹೇಳ್ತಿಲ್ಲ ಅಂತ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ.
ವಚನ ಭ್ರಷ್ಟತೆ ಎಚ್ಡಿಕೆ ಕಾಲದಲ್ಲಿ ಆರಂಭವಾಯಿತು ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಹರಿಹಾಯ್ದಿದ್ದಾರೆ. 20 ತಿಂಗಳಲ್ಲಿ ಎಚ್ಡಿಕೆ ನಮ್ಮ ಎಲ್ಲ ಶಾಸಕ ಸ್ಥಾನ ಕಳೆದರೂ ಇಂಥವರು ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡ್ತಾರೆ ಅಂತ ರಾಜಣ್ಣ ಗರಂ ಆಗಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಆಸ್ತಿ, ಎಸ್ಆರ್ ಶ್ರೀನಿವಾಸ್ ಕೂಡ ನಮ್ಮವರು ಅಂತ ಕೆಎನ್ ರಾಜಣ್ಣ ಪೊಲಿಟಿಕಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಕೊಡವರು ಗೋಮಾಂಸ ತಿಂತಾರೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಗ್ರಹಿಸಲಾಗಿದೆ. ಕೊಡವ ಸಮುದಾಯಕ್ಕೆ ನೋವಾಗಿದ್ರೆ ವಿಷಾದಿಸುತ್ತೇನೆ. ನೆರೆಯ ಜಿಲ್ಲೆ ಕೊಡಗಿನ ಸಂಸ್ಕೃತಿ ಬಗ್ಗೆ ನನಗೆ ಅರಿವಿದೆ, ಜೊತೆಗೆ ವಿಶೇಷವಾದ ಗೌರವ ಕೂಡ ಇದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ವಿಷಾದ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಬಾತಿ ಗ್ರಾಮದ ಬಳಿ ನೂರಾರು ವರ್ಷಗಳ ಮರಗಳನ್ನ ಮಾರಣ ಹೋಮ ಮಾಡಲಾಗ್ತಿದೆ. ಹರಿಹರ ದಾವಣಗೆರೆ ನಡುವಿನ ರಸ್ತೆ ಅಗಲೀಕರಣಕ್ಕಾಗಿ ಬೃಹತ್ ಮರಗಳಿಗೆ ಕೊಡಲಿ ಹಾಕಲಾಗ್ತಿದೆ. ಬೆಳಗ್ಗೆಯಿಂದ ಭಾರೀ ಗಾತ್ರದ ಮರಗಳನ್ನು ಕಡಿದು ಹಾಕಲಾಗ್ತಿದ್ದು ಕೆಲ ಹೊತ್ತು ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ದೇಗುಲದ ರಥಬೀದಿಯಲ್ಲಿ ಸಾಗಿದ ಬ್ರಹ್ಮ ರಥೋತ್ಸವವನ್ನು ಜಿಲ್ಲೆಯ ಜನರು ಎಳೆದು ಪುನೀತರಾದರು. ಕೋವಿಡ್ ಕಾರಣದಿಂದಾಗಿ ರಥೋತ್ಸವದಲ್ಲಿ ಭಾಗಿಯಾಗೋಕೆ ಜಿಲ್ಲೆಯ ಜನರಿಗೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿತ್ತು. ಅಂತರಾಜ್ಯ ಮತ್ತು ಅಂತರ್ ಜಿಲ್ಲೆಯ ಭಕ್ತರನ್ನ ನಿರ್ಬಂಧಿಸಲಾಗಿತ್ತು. ದಾವಣಗೆರೆ ಜಿಲ್ಲೆಯ ಹರಿಹರದ ರಾಘವೇಂದ್ರ ಮಠದ ಬಳಿ ತುಂಗಭದ್ರಾ ನದಿಯನ್ನು ಸ್ವಚ್ಛಗೊಳಿಸಲಾಯಿತು. ನನ್ನ ಊರು ನನ್ನ ಹೊಣೆ ಬಳಗದ ಸದಸ್ಯರ ನೇತೃತ್ವದಲ್ಲಿ ನದಿ ದಂಡೆಯಲ್ಲಿದ್ದ ಕಸವನ್ನು ತೆಗೆದು ಹಾಕಲಾಯಿತು. ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಗಳು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿ ನನ್ನ ಊರು ನನ್ನ ಹೊಣೆ ಬಳಗಕ್ಕೆ ಸಾಥ್ ನೀಡಿದರು. ಮಾಮೂಲಿ ಕಮ್ಮಿಯಾಗಿದ್ದಕ್ಕೆ ಟ್ರಾಫಿಕ್ ಎಸಿಪಿ ಮಾಡಿದ್ದೇನು? ಕಾಂಗ್ರೆಸ್ ನಾಯಕರಿಗೆ ವಿಜಯಾನಂದ ಕಾಶಪ್ಪನವರ್ ಕೊಟ್ಟ ಮಾಹಿತಿಯನ್ನು ಚಿಹ್ನೆ ನೀಡುವುದಾಗಿ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗೆ ಮೋಸ ಮಾಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹುಬ್ಬಳ್ಳಿಯ ಟ್ರಾಫಿಕ್ ಎಸಿಪಿ ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಹಲ್ಲೆ ಮಾಡಿ ದರ್ಪ ಮೆರೆದಿದ್ದಾರೆ. ಅಕ್ರಮ ಮರಳು ದಂಧೆ ಸಂಬಂಧ ಪೇದೆ ಜಗಾಪುರ ಎಂಬಾತನ ಮೇಲೆ ಎಸಿಪಿ ಎಂಎಸ್ ಹೊಸ್ಮನಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಠಾಣೆ ಆವರಣದಲ್ಲಿ ಎಲ್ಲರ ಎದುರೇ ಹಲ್ಲೆ ಮಾಡಿದ್ದಕ್ಕೆ ಎಸಿಪಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಮಿಷನರ್ ಸೂಚನೆ ಮೇರೆಗೆ ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಬಿದ್ದಿದೆ. ಜೊತೆಗೆ ಮಾಮೂಲಿ ಕಡಿಮೆ ಆಗಿದ್ದು ಎಸಿಪಿ ಸಿಟ್ಟಾಗೋಕೆ ಕಾರಣ ಅಂತ ಹೇಳಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ತನ್ನ ವಿರುದ್ಧ ದಾಖಲಾದ ಎಫ್ಐಆರ್ ಬಗ್ಗೆ ಕೈ ನಾಯಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಬಂಧಿಸ್ತಾರೆ ಅನ್ನೋ ಸುದ್ದಿ ಹರಡಿ ಅಪಾರ ಬೆಂಬಲಿಗರು ವಿಜಯಾನಂದ ನಿವಾಸದ ಬಳಿ ರಾತ್ರಿ ಜಮಾಯಿಸಿದ್ರು. ಅಲ್ಲದೆ ಏಳ್ಕಲ್ ಠಾಣೆಯಲ್ಲಿ ಪೊಲೀಸರು ಕೂಡ ಅಪಾರ ಪ್ರಮಾಣದಲ್ಲಿ ಬೀಡು ಬಿಟ್ಟಿದ್ರು. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾಜಿ ವಿಜಯಾನಂದ ಕಾಶಪ್ಪನವರ್ ವರ್ತನೆ ಖಂಡನೀಯ ಅಂತ ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ ಕಿಡಿಕಾರಿದ್ದಾರೆ. ಅಧಿಕಾರಿಗಳಿಗೆ ಧಮಕಿ ಮೂಲಕ ಗುಂಡಾವರ್ತನೆ ಪ್ರದರ್ಶನ ಮಾಡಿದ್ದು ಪೊಲೀಸ್ ಠಾಣೆ ಒಳಗೆ ಹೋಗಿ ದೌರ್ಜನ್ಯಕ್ಕೆ ನಾನು ಹೇಳಿದ್ನ, ನನ್ನ ತಪ್ಪಿನಿಂದ ಕೇಸ್ ಮಾಡಿಕೊಂಡು ನಾನು ಕೇಸ್ ಮಾಡಿದಾಗ ಸುಳ್ಳು ಆರೋಪ ಮಾಡ್ತಿದ್ದಾರೆಂದು ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ನೈಜ ಅಭಿವೃದ್ಧಿ ಆಗದಿದ್ದರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡುವುದಾಗಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು 15 ದಿನಗಳಲ್ಲಿ ಉತ್ತರ ಕರ್ನಾಟಕ ಸಂಘಟನೆಗಳ ಸಭೆ ಕರೆದು ಮುಂದಿನ ಹೋರಾಟ ರೂಪರೇಷೆ ಬಗ್ಗೆ ಚರ್ಚಿಸುತ್ತೇವೆ ಅಂತ ಹೇಳಿದರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ ಇಲ್ಲ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಆಗ್ರಹಿಸಿದರು. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಚಿಕ್ಕರುಗಿಯಲ್ಲಿ ಅಭ್ಯರ್ಥಿಯೊಬ್ಬರಿಗೆ ಆಫೀಸರ್ಸ್ ಮೋಸವೆಸಗಿದ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿದ ನಾಗಮ್ಮ ಅನ್ನೋರಿಗೆ ಚಿಹ್ನೆ ನೀಡೋದಾಗಿ ರಾತ್ರಿ ಕರೆಸಿಕೊಂಡಿದ್ದಾರೆ. ಬಳಿಕ ನಾಮಪತ್ರ ವಾಪಸ್ ಪಡೆದಿದ್ದಾಗಿ ಸಹಿ ಹಾಕಿಸಿಕೊಂಡು ಸ್ವೀಕೃತ ಪತ್ರ ನೀಡಿದ್ದಾರೆ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬಾಬುಜಿನಗರದಲ್ಲಿ ಎಲೆಕ್ಷನ್ಗೆ ನಿಂತ ಅಭ್ಯರ್ಥಿಯೊಬ್ಬನಿಗೆ ಬಹಿಷ್ಕಾರದ ಬೆದರಿಕೆ ಹಾಕಲಾಗಿದೆ. ರಮೇಶ್ ನಾಯ್ಕ ಎಂಬಾತನಿಗೆ ಚುನಾವಣೆಗೆ ಸ್ಪರ್ಧಿಸದೆ ಗ್ರಾಮದ ಅಭಿವೃದ್ಧಿಗೆ 5 ಲಕ್ಷ ಹಣ ನೀಡುವಂತ ಗ್ರಾಮಸ್ಥರು ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಲೆಕ್ಕಿಸದೆ ಚುನಾವಣೆಗೆ ನಿಂತಿದ್ದ ಮತದಾರರು ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನಿಡಗುಂದಿಯಲ್ಲಿ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಚಿಹ್ನೆ ಹಂಚಿಕೆ ಮಾಡುವಂತೆ ಸ್ಪರ್ಧಾರ್ಥಿಗಳು ಮನವಿ ಮಾಡಿದ್ರು. ಆದರೆ ಸೋಮವಾರ ಹಂಚಿಕೆ ಮಾಡ್ತೀವಿ ಎಂದಿದ್ದ ಅಧಿಕಾರಿಗಳು ನಿನ್ನೆ ರಾತ್ರಿ ಏಕಾಏಕಿ ಅಭ್ಯರ್ಥಿಗಳಿಗೆ ಕರೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಚಿಹ್ನೆ ಹಂಚಿಕೆ ಮಾಡ್ತೇವೆ ಬನ್ನಿ ಅಂತ ಕರೆದಿದ್ದಾರೆ ಅಂತ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ.
ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರ ನಡೆಸಿದ ಆರೋಪದ ಮೇಲೆ 4 ಸಿಬ್ಬಂದಿಯನ್ನ ಧಾರವಾಡ ಡಿಸಿ ಸಸ್ಪೆಂಡ್ ಮಾಡಿದ್ದಾರೆ. ಮಳೆಗೆ ಬಿದ್ದ ಮನೆಗಳಿಗೆ ಪರಿಹಾರ ವಿತರಣೆಯಲ್ಲಿ ಅಕ್ರಮ ಮಾಡಿದ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ತನಿಖೆ ವೇಳೆ ಅಕ್ರಮ ನಡೆಸಿರುವುದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ 4 ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಆಲ್ಕೋಡ್ ಯಲದೊಡ್ಡಿಯಲ್ಲಿ ಕಳ್ಳಪಟ್ಟಿ ಅಡ್ಡೆ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುಮಾರು 150 ಕೆಜಿ ಕೊಳೆತ ಬೆಲ್ಲ, 370 ಲೀಟರ್ ಬೆಲ್ಲದ ಕೊಳೆಯನ್ನ ನಾಶಪಡಿಸಿದ್ದಾರೆ. ಅಲ್ಲದೆ 100 ಲೀಟರ್ ಕಳ್ಳಪಟ್ಟಿಯನ್ನು ನಾಶಗೊಳಿಸಿದ್ದಾರೆ. ಈ ಬಗ್ಗೆ ಮಾನ್ವಿ ಅಬಕಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳ್ಳಂಬೆಳಗ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಎಲ್ಲಿಗೆ? 2 ಕುಟುಂಬಗಳ ನಡುವಿನ ಗಲಾಟೆಯಿಂದ ಆಸ್ಪತ್ರೆ ಧ್ವಂಸವಾಗಿದ್ದು ಹೇಗೆ? ಫೈಜರ್ ಲಸಿಕೆ ಪಡೆದ ಪ್ರಧಾನಿ ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆದಿದೆ. ದೆಹಲಿಯಲ್ಲಿ ರೈತರ ಹೋರಾಟ 25ನೇ ದಿನಕ್ಕೆ ಕಾಲಿಟ್ಟಿದೆ. ಚಳಿ ಶೀತಗಾಳಿಗೆ ಪ್ರತಿಭಟನೆ ವೇಳೆ ಹಲವು ರೈತರು ಮೃತಪಟ್ಟಿರುವುದರಿಂದ ಪ್ರತಿಭಟನಾ ನಿರತ ರೈತರು ಇಂದು ಶೋಕ ದಿನ ಆಚರಣೆ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳ್ಳಂಬೆಳಗ್ಗೆ ದೆಹಲಿಯ ರಕಬ್ಗಂಜ್ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಗುರು ತೇಜ್ ಬಹದ್ದೂರ್ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಇಂದು ಬೆಳಗ್ಗೆ ಐತಿಹಾಸಿಕ ರಕಬ್ಗಂಜ್ ಸಾಹಿಬ್ ಗುರುದ್ವಾರದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದು, ಗುರು ತೇಜ್ ಬಹದ್ದೂರ್ನಲ್ಲಿ ಸಾಕಷ್ಟು ಪ್ರಭಾವಿತನಾಗಿದ್ದೇನೆ ಅಂತ ಹೇಳಿದರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೊರೋನಾ ನಿಯಂತ್ರಣಕ್ಕೆ ಅಮೆರಿಕ ಅಭಿವೃದ್ಧಿಪಡಿಸಿರುವ ಫೈಜರ್ ಲಸಿಕೆಯನ್ನು ಪಡೆದಿದ್ದಾರೆ. ಕೊರೋನಾ ಸೋಂಕಿತರ ಗುಣಮುಖಕ್ಕಾಗಿ ಹಗಲು ಇರುಳು ಶ್ರಮಿಸುತ್ತಿರುವ ಆರೋಗ್ಯ ಕಾರ್ಯಕರ್ತರು ಹಾಗೂ ಹಿರಿಯ ನಾಗರಿಕರಿಗೆ ಇಸ್ರೇಲ್ನಲ್ಲಿ ಇಂದಿನಿಂದ ಲಸಿಕೆ ಅಭಿಯಾನ ಆರಂಭವಾಗಿದೆ. ಇದಕ್ಕೂ ಒಂದು ದಿನ ಮುಂಚಿತವಾಗಿಯೇ ನೆತನ್ಯಾಹು ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಸಾಮಾನ್ಯ ಜನರಿಗಷ್ಟೇ ಅಲ್ಲ, ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದವರಿಗೂ ಕೂಡ ಕೊರೋನಾ ಲಸಿಕೆ ನೀಡುವ ಕಾರ್ಯ ಆರಂಭವಾಗಿದೆ. ಅಮೆರಿಕದ ಚುನಾಯಿತ ಅಧ್ಯಕ್ಷ ಜೋ ಬೈಡನ್ ಹಾಗೂ ಅವರ ಪತ್ನಿ ಜಿಲ್ ನಾಳೆ ಕೊರೋನಾ ಲಸಿಕೆಯ ಡೋಸ್ ಪಡೆಯಲಿದ್ದಾರೆ. ನಿಯೋಜಿತ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮತ್ತು ಅವರ ಪತಿ ಡಾಗ್ ಎಮಾಫ್ ಮುಂದಿನ ವಾರ ಲಸಿಕೆ ಪಡೆಯಲಿದ್ದಾರೆ. ಅಮೆರಿಕದಲ್ಲಿ ದಿನೇ ದಿನೇ ಕೋವಿಡ್ ಕೇಸ್ ಹೆಚ್ಚಾಗ್ತಿದ್ದು ಕೊರೋನಾ 2ನೇ ಅಲೆಗೆ ದೇಶ ತತ್ತರಿಸುತ್ತಿದೆ. ನಿನ್ನೆ ಒಂದೇ ದಿನ 1,70,600ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ದೃಢಪಟ್ಟಿದ್ದು, ಸೋಂಕಿತರ ಸಂಖ್ಯೆ 1,80,77,798ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಒಂದೇ ದಿನ ಕೊರೋನಾಗೆ 2,400ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದು, ಈವರೆಗೂ ಸೋಂಕಿನಿಂದ 3,23,401 ಜನರು ಕೊನೆಯುಸಿರೆಳೆದಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ರಾಜೀನಾಮೆಗೆ ಆಗ್ರಹಿಸಿ ಜೆರುಸಲೇಂನ ಅವರ ಅಧಿಕೃತ ನಿವಾಸದ ಎದುರು ಸಾವಿರಾರು ಜನರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಭ್ರಷ್ಟಾಚಾರ ಹಾಗೂ ಕೊರೋನಾ ಸೋಂಕು ನಿರ್ವಹಣೆಯಲ್ಲಿ ವೈಫಲ್ಯದ ಹೊಣೆ ಹೊತ್ತು ನೆತನ್ಯಾಹು ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ವಿವಿಧ ಮಾನವ ಹಕ್ಕು ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ಕಳೆದ 2 ತಿಂಗಳಿಂದ ಅಭಿಯಾನ ನಡೆಸುತ್ತಿದ್ದಾರೆ. ಕಳೆದ 2 ವಾರದಿಂದ ಉತ್ತರ ಭಾರತ ತತ್ತರಿಸುವಂತೆ ಮಾಡಿರುವ ತೀವ್ರ ಚಳಿ ಇನ್ನಷ್ಟು ಪ್ರಖರತೆ ತೋರಿದೆ. ಲಡಾಖ್ನ ದ್ರಾಸ್ನಲ್ಲಿ ತಾಪಮಾನ -29 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುವ ಮೂಲಕ ಈ ಋತುವಿನ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಿಸಿದೆ. ಇನ್ನು ಕಾರ್ಗಿಲ್ನಲ್ಲಿ -21.1, ಲೇನಲ್ಲಿ -18.3, ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ -12.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.